ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ಬೊಮ್ಮವಾರದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಸೊಸೈಟಿ ಅಧ್ಯಕ್ಷ ಕೋಡಿ ಮಂಚೇನಹಳ್ಳಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರುಗಳು ಉದ್ಘಾಟಿಸಿದರು. ಟಿ ಹೊಸಹಳ್ಳಿ ರವಿಕುಮಾರ್ ಅವರು ಮಾತನಾಡಿ, ನಮ್ಮ ರಾಮಮೂರ್ತಿ ಅಣ್ಣವರು, ನಮ್ಮ ನಾಗೇಶ್ ಅಣ್ಣವರು ಮತ್ತು ಇಲ್ಲ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಅದರ ಜೊತೆಯಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಿಒ ಆದ ಚಂದ್ರು ಅವರು ಅವರೆಲ್ಲರ ಸಹಕಾರದಿಂದ ಎಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ಒಮ್ಮತದಿಂದ ಒಂದು ತೀರ್ಮಾನ ತಗೊಂಡಿದ್ದರಿಂದ ಒಂದು ಒಳ್ಳೆಯ ನೂತನ ನಮ್ಮ ಆಡಳಿತ ಮಂಡಲಕ್ಕೊಂದು ಸಭಾಂಗಣ ಮೀಟಿಂಗ್ ಮಾಡೋದಕ್ಕೊಂದು ನಮಗೊಂದು ಜಾಗ ಇರಲಿಲ್ಲ ಚೆನ್ನಾಗಿ. ಮತ್ತು ಬ್ಯಾಂಕಲ್ಲೂ ಕೂಡ ಒಳ್ಳೆ ವ್ಯವಹಾರಗಳಾಗಿ ರೈತರ ಸಹಕಾರದಿಂದ ಒಳ್ಳೆ ಚೆನ್ನಾಗಿ ಆಗ್ತಾಯಿದ್ರು ಕೂಡ ಬ್ಯಾಂಕಲ್ಲಿ ಬಂದು ಒಂದು ಒಳ್ಳೆ ಬಿಲ್ಡಿಂಗ್ ಕಟ್ಟೋದಕ್ಕೆ ತುಂಬ ದಿವಸದಿಂದ ಆಗಿರಲಿಲ್ಲ. ಅದರಿಂದ ಎಲ್ಲರ ಸಹಕಾರ ಪಡ್ಕೊಂಡು ಒಂದು ಮೀಟಿಂಗ್ ಹಾಲ್ ಮಾಡಿ ಒಂದು ಬ್ಯಾಂಕ್ ಒಂದು ನವೀಕರಣ ಮಾಡಿ ಎಲ್ಲರ ಸಹಕಾರದಿಂದ ಒಂದು ದಿನ ಮಾಡಿದ್ದೀರಿ. ಮತ್ತು ಮುಂದೆ ಈಗಾಗಲೇ ನಾವು ಸಾವಕನಹಳ್ಳಿ ಗೇಟಲ್ಲಿ ಒಂದು ಲಾಗೋಡ್ ಅಂಗಡಿ ಮಾಡಿ ಇಲ್ಲೂ ಕೂಡ ಒಂದು ನಮ್ಮ ಲಾಗೋಡ್ ಸ್ಟಾಕ್ ಇಡೋದು ಕೂಡ ಒಂದು ಬಿಲ್ಡಿಂಗ್ ಕೂಡ ಮಾಡಿದ್ದೀವಿ. ಈಗ ಅದನ್ನು ನಾವು ನಮ್ಮ ಉದ್ದೇಶ ಒಂದೇ, ರೈತರಿಗೆ ಅನುಕೂಲ ಆಗಬೇಕು. ಅವ್ರು ದೇವನಹಳ್ಳಿಗೆ ಹೋಗಿ ಈಗಾಗಲೇ ತಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ ಚಂದ್ರಣ್ಣ, ಪಿಳ್ಳ ಮುನಿಶಾಮಪ್ಪ, ನಿಸರ್ಗ ನಾರಾಯಣಸ್ವಾಮಿ, ಬಮೂರು ನಿರ್ದೇಶಕ ಇರಿಗೇನಹಳ್ಳಿ ಶ್ರೀನಿವಾಸ್, ಬೊಮ್ಮವಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ನಾಗೇಶ್, ಉಪಾಧ್ಯಕ್ಷಿ ಪುಷ್ಪ, ನಿರ್ದೇಶಕರಾದ ರಾಮಮೂರ್ತಿ, ಸುಂದರೇಶ್, ಸಾವಕನಹಳ್ಳಿ ನಾಗೇಶ್, ಹೊಸಹಳ್ಳಿ ರವಿಕುಮಾರ್, ಬಿಜೆಪಿ ಮುಖಂಡ ಅಶ್ವಥ್ ನಾರಾಯಣ್, ಎಚ್ಎಂ ರವಿಕುಮಾರ್, ರಾಮಕೃಷ್ಣ ಹೆಗಡಿ, ಅನಿಲ್ ಯಾದವ್, ತಾಲೂಕು ಸೊಸೈಟಿ ಅಧ್ಯಕ್ಷ ಮುನಿರಾಜು, ಜೆಡಿಎಸ್ ಮುಖಂಡರಾದ ರವೀಂದ್ರ, ಸೊಸೈಟಿ ರಾಜಣ್ಣ, ಕೃಷ್ಣಮೂರ್ತಿ, ಶಂಕರ್, ಅನೀಶ್ ಗೌಡ, ಗೋಪಾಲಸ್ವಾಮಿ ಮತ್ತಿತರರು ಹಾಜರಿದ್ದರು.